ಸೂಪರ್ ಆ್ಯಂಡ್ ಈಸಿ ಆಗಿರುವಂತಹ ಈ ಮೋಮೋಸ್ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಲೇಬೇಕು. ಖಂಡಿತವಾಗ್ಲೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಅಷ್ಟು ಟೇಸ್ಟಿಯಾಗಿದೆ, ಅಷ್ಟು ಫ್ಲೇವರ್ಫುಲ್ ಆಗಿದೆ. ಆ್ಯಂಡ್ ಇದು ತುಂಬ ಹೈಜಿನಿಕ್ ಆಗಿರುತ್ತೆ. ನಿಮಗೆ ಸ್ಟ್ರೀಟ್ ಸ್ಟೈಲ್ನಲ್ಲಿ ಯಾವ ರೀತಿ ಸಿಗುತ್ತೋ ಅದೇ ರೀತಿಯಾದ ಫ್ಲೇವರ್ ಕೂಡ ನಿಮಗೆ ಸಿಗುತ್ತೆ. ಹಾಗಾದರೆ ಬನ್ನಿ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಮೊದಲಿಗೆ ಒಂದು ಬೌಲ್ಗೆ 1.5 ಕಪ್ಪಷ್ಟು ಮೈದಾ ಹಾಕ್ಕೊಳ್ಬೇಕು. ಅರ್ಧ ಸ್ಪೂನ್ನಷ್ಟು ಉಪ್ಪು ಹಾಕಿ ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೊಬೇಕು. ಇದನ್ನು ನೀವು ಚಪಾತಿ ಹಿಟ್ಟಿನ ಹಾಗೇ ಕಲಿಸ್ಕೊಬೇಕು, ಸಾಫ್ಟಾಗಿರಬೇಕು. ಇದನ್ನು ಕಲಸಾದ್ಮೇಲೆ ಒಂದು 2 to 3 ಮಿನಿಟ್ಸ್ ಚೆನ್ನಾಗಿ ನೀಡ್ ಮಾಡಬೇಕು. ಸೊ ಆಗ ಚೆನ್ನಾಗಿ ಬರುತ್ತೆ. 10 ಮಿನಿಟ್ಸ್ ರೆಸ್ಟ್ ಆಗೋಕ್ಕೆ ಬಿಟ್ಟು ನಾನಿಲ್ಲಿ ಪಕ್ಕದಲ್ಲೇ ಒಂದು ಪ್ಯಾನ್ಗೆ 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿ 10 ಫೈನ್ಲಿ ಚಾಪ್ಡ್ ಬೆಳ್ಳುಳ್ಳಿ ಹಾಗೂ ಅರ್ಧ ಇಂಚಷ್ಟು ಶುಂಠಿನ ಚೆನ್ನಾಗಿ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋದನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ 2 ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡ್ಕೊಂಡಿರೋದನ್ನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಫ್ರೈ ಮಾಡ್ಕೊಬೇಕು. ಈಗ ಇಲ್ಲಿ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂತಹ ಕ್ಯಾಬೇಜ್, ಕ್ಯಾಪ್ಸಿಕಮ್, ಕ್ಯಾರೆಟ್, ಬೀನ್ಸ್ ಸೊ ಇದೆಲ್ಲನೂ ಸಣ್ಣದಾಗಿ ಕಟ್ ಮಾಡಿಕೊಂಡು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಾದರೆ ಪನ್ನೀರ್, ಮಶ್ರೂಮ್ ಯಾವ್ದು ಬೇಕಾದರೂ ನಿಮ್ಮ ಇಷ್ಟ ಇರೋವಂಥ ವೆಜ್ಜಸ್ನ ನೀವು ಆ್ಯಡ್ ಮಾಡ್ಬೋದು. ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಫ್ಲೇವರ್ ಹೆಚ್ಚಾಗಲಿ ಅಂತ. ಹೈ ಫ್ಲೇಮ್ನಲ್ಲಿ ಒಂದು 3 ಮಿನಿಟ್ಸ್ ನೀವು ಸಾಟ್ ಮಾಡ್ಕೊಬೇಕು. ನೀವು ಯಾವುದೇ ಚೈನೀಸ್ ಡಿಶ್ ಮಾಡೋದು ಬೇಕಾದ್ರೂ ನೀವು ಹೈ ಫ್ಲೇಮ್ನಲ್ಲೇ ನೀವು ಇಟ್ಕೊಬೇಕು. ಸೊ ಇದಕ್ಕೆ ಈಗ ನಾನೀಗ 1 ಟೇಬಲ್ ಸ್ಪೂನ್ನಷ್ಟು ಸೋಯಾ ಸಾಸ್, ಡಾರ್ಕ್ ಸೋಯಾ ಸಾಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಜೊತೆಗೆ 1 ಟೇಬಲ್ ಸ್ಪೂನ್ನಷ್ಟು ವೆನಿಗರ್ನ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಈಗ ಇದು ಕಂಪ್ಲೀಟಾಗಿ ಎಲ್ಲ ಮಿಕ್ಸ್ ಆಗಿದೆ. ಈಗ ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ, ಖಾರದ ಪುಡಿ ಆ್ಯಂಡ್ ಪೆಪ್ಪರ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಮಿಕ್ಸ್ ಮಾಡಿ ಫ್ಲೇಮ್ ಆಫ್ ಮಾಡಿ ಕೂಲ್ ಆಗೋಕ್ಕೆ ಬಿಡಬೇಕು. ಅದು ಕೂಲ್ ಆಗೋಷ್ಟರಲ್ಲಿ ನಾವು ಮೈದಾ ಏನು ಕಲಸಿಟ್ಟಿದ್ವೋ ಅದನ್ನು ಮತ್ತೆ ನೀಡ್ ಮಾಡಿ ರೋಲ್ ಮಾಡಿ ಈ ರೀತಿಯಾಗಿ ಕಟ್ ಮಾಡ್ಕೊಬೇಕು. ಯಾಕೆ ಈ ರೀತಿ ಕಟ್ ಮಾಡ್ಕೊಬೇಕು ಅಂದರೆ ಉಂಡೆ ಏನಿರುತ್ತಲ್ಲ ರೋಲ್, ಅದು ನಿಮಗೆ ಈವನಾಗಿ ಸಿಗುತ್ತೆ. ಸೊ ಹಾಗಾಗಿ ನಾನು ಈ ರೀತಿ ಕಟ್ ಮಾಡಿಕೊಂಡು ಎಲ್ಲನೂ ಫುಲ್ಲು ಉಂಡೆ ಮಾಡಿ ಇಟ್ಕೊತಾ ಇದ್ದೀನಿ. ಈ ರೀತಿಯಾಗಿ ತುಂಬ ದಪ್ಪನೂ ಇರಬಾರ್ದು, ಚಿಕ್ಕದೂ ಇರಬಾರ್ದು. ಸೊ ನಿಮಗೆ ಪೂರಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಇದ್ದರೆ ಸಾಕು. ಇಲ್ಲ ನಮ್ಗೆ ಇನ್ನೂ ಚಿಕ್ಕದು ಬೇಕು ಅಂದರೂ ಇದರಲ್ಲಿ ಸ್ವಲ್ಪ ನೀವು ಕಮ್ಮಿ ಮಾಡ್ಕೊಬೋದು. ಬಟ್ ನನಗೆ ಫಿಲ್ಲಿಂಗ್ಸ್ ತುಂಬ ಜಾಸ್ತಿ ಬೇಕಾಗಿರೋದ್ರಿಂದ ನಾನು ಪೂರಿ ಸೈಜಿಗೆ ನಾನು ಲಟ್ಟಿಸ್ಕೊಳ್ತಾ ಇದ್ದೀನಿ. ಸೊ ಲಟ್ಟಿಸ್ಕೊಳ್ಬೇಕಾದ್ರೆ ನೀವು ಫುಲ್ ಎಲ್ಲ ಕಡೆ ಈವನ್ ಆಗಿರಬೇಕು. ಒಂದು ಕಡೆ ದಪ್ಪ, ಒಂದು ಕಡೆ ತೆಳ್ಳ ಮಾಡಬಾರ್ದು. ಸೊ ಮಧ್ಯದಲ್ಲಿ ನಿಮಗೆ ಎಷ್ಟು ಇರುತ್ತೋ ರಾವು ಫುಲ್ ಎಡ್ಜಸ್ಸಲ್ಲೂ ಅಷ್ಟೇ ಇರಬೇಕು. ಸೊ ತುಂಬ ತೆಳ್ಳಗೂ ಒತ್ತಬೇಡಿ, ತುಂಬ ದಪ್ಪಗೂ ಒತ್ತಬೇಡಿ. ಸೊ ಈಗ ನಾನು ಇದು ಚಪಾತಿ ಲಟ್ಟಿಸ್ಕೊಂಡಿದ್ದೀನಿ ಪುರಿ ಥರ. ಸೊ ಆದಮೇಲೆ ಇದಕ್ಕೆ ನಾನು ಒಂದು ಸ್ಪೂನಷ್ಟು, 1 ಟೇಬಲ್ ಸ್ಪೂನಷ್ಟು ಫಿಲ್ಲಿಂಗ್ಸ್ ಸ್ಟಫಿಂಗ್ನ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಈ ರೀತಿಯಾಗಿ ನೀವು ಮೋಮೋಸ್ಗೆ ಶೇಪ್ ಕೊಡಬೇಕು. ನೋಡಿ, ನಾನು ತೋರಿಸ್ತಾ ಇದ್ದೀನಿ ಸ್ಲೋವಾಗಿ. ಸೊ ಜಿಗ್ಜ್ಯಾಗ್ ಥರ ನೀವು ನಿಧಾನಕ್ಕೆ ಮಾಡ್ಕೊಳ್ತಾ ಬರಬೇಕು. ಸೊ 2 ಕೈಯಿಂದನೂ ನೀವು ಮಾಡಿದ್ರೆ ನಿಮಗೆ ಈಸಿ ಆಗುತ್ತೆ. ಈ ರೀತಿಯಾಗಿ ನೋಡ್ಕೊಬೋದು. ಈ ರೀತಿಯಾಗಿ ಇದಕ್ಕೆ ನಿಮಗೆ ನೀಟಾಗಿ ಶೇಪ್ ಕೊಟ್ಕೊಬೇಕು. ಒನ್ಸ್ ಆದಮೇಲೆ ಇದನ್ನು ನೀಟಾಗಿ ಪ್ರೆಸ್ ಮಾಡಿ ಲೈಟಾಗಿ ಟ್ವಿಸ್ಟ್ ಕೊಡಬೇಕು. ಸೊ ಈ ರೀತಿ ಮಾಡೋದ್ರಿಂದ ನಿಮ್ಮ ಮೋಮೋಸ್ ಏನಾಗಿರುತ್ತೆ ಓಪನ್ ಆಗಲ್ಲ. ಓಕೆನಾ? ಸೊ ರೆಡಿಯಾಗಿದೆ. ಎಲ್ಲ ಮೋಮೋಸ್ನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ನಾವು ಸ್ಟೀಮ್ ಮಾಡಬೇಕು. ಸೊ ಸ್ಟೀಮಿಗೆ ನಾನು ಇಲ್ಲಿ ಒಂದು ಪಾತ್ರೆಗೆ ನೀರಿಟ್ಕೊಂಡು ಅದರ ಮೇಲೆ ನಾನು ಸೊಪ್ಪು ಸೋಸುವಂತಹ ಪಾತ್ರೆ ಇರುತ್ತಲ್ಲ ಅದನ್ನು ಇಡ್ತಾ ಇದ್ದೀನಿ. ನೀವು ಬೇಕಾದ್ರೆ ಸ್ಟೀಮನ್ನು ಯೂಸ್ ಮಾಡ್ಬೋದು ಅಥವಾ ಇಡ್ಲಿ ತಪ್ಪಲೆನೂ ಯೂಸ್ ಮಾಡ್ಬೋದು. ಬೆಸ್ಟ್ ಅಂದರೆ ಇದು. ಸೊ ನೀರನ್ನ ನೀವು ನೋಡ್ಕೊಂಡು ಇಟ್ಕೊಬೇಕು ಪಾತ್ರೆಗೆ. ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು
ಮೋಮೋಸ್ನ ಇಡ್ತಾ ಇದ್ದೀನಿ. ಎಣ್ಣೆ ಹಾಕೋದ್ರಿಂದ ನಿಮಗೆ ಮೋಮೋಸ್ನ ತೆಗಿಬೇಕಾದ್ರೆ ಈಸಿಯಾಗಿ ತೆಗಿಬೋದು. ಸೊ ಲಿಡ್ ಕ್ಲೋಸ್ ಮಾಡಿ ಒಂದು 10 to 15 ಮಿನಿಟ್ಸ್ ಬಿಡಬೇಕು. ಈಗ ನಾನು ಮೋಮೋಸ್ಗೆ ಚಟ್ನಿ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಈ ಚಟ್ನಿ, ಖಾರವಾಗಿ. ಮೊದಲಿಗೆ ಒಂದು ಪ್ಯಾನ್ಗೆ ನೀರು ಹಾಕಿ 10 to 12 ಒಣಮೆಣಸಿನ್ಕಾಯಿ, 4 ಮೀಡಿಯಮ್ ಸೈಜ್ ಟೊಮೆಟೊ ಹಾಗೂ ಸ್ವಲ್ಪ ಉಪ್ಪನ್ನ ಹಾಕಿ ಚೆನ್ನಾಗಿ ಬೇಯಿಸ್ಕೊಬೇಕು. ಸೊ ಇದು ಫುಲ್ಲು ಕುದಿ ಬರಬೇಕು. ಟೊಮೆಟೊ ಸಿಪ್ಪೆ ಎಲ್ಲ ಸ್ವಲ್ಪ ಸಾಫ್ಟ್ ಆಗಬೇಕು. ಇದು ಕೂಲ್ ಆಗೋಕ್ಕೆ ಬಿಟ್ಟು ಇದನ್ನು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡಿ ಇದನ್ನು ಚೆನ್ನಾಗಿ ರುಬ್ಕೋಬೇಕು. ಈಗ ನಾನು ಸೇಮ್ ಪ್ಯಾನ್ಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು, ಒಂದು 3 ಸಣ್ಣಗೆ ಹೆಚ್ಕೊಂಡಿರುವಂತಹ ಬೆಳ್ಳುಳ್ಳಿ, 1 ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದನ್ನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ರುಬ್ಕೊಂಡಿರುವಂತಹ ಟೊಮೆಟೊ ಚಿಲ್ಲಿ ಪ್ಯೂರಿನ ಹಾಕ್ಕೊಂಡು ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು, ಅರ್ಧ ಟೀ ಸ್ಪೂನಷ್ಟು ಖಾರದ ಪುಡಿ, 1 ಟೇಬಲ್ ಸ್ಪೂನಷ್ಟು ವೆನಿಗರ್, ಸೋಯಾ ಸಾಸ್ ಆ್ಯಂಡ್ 1 ಟೇಬಲ್ ಸ್ಪೂನಷ್ಟು ಕೆಚಪ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಆಲ್ಮೋಸ್ಟ್ ಒಂದು 3 ಮಿನಿಟ್ಸ್ ನೀವು ಕುಕ್ ಮಾಡಿದ್ರೆ ಸಾಕು. ಸೊ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಬೇಕು. ಸೊ ಇದ್ರ ಫ್ಲೇವರ್ಸ್ ತುಂಬ ಗಮ್ ಅಂತ ಅನ್ನುತ್ತೆ ಇದು ಚಟ್ನಿ ಫ್ಲೇವರ್ಸ್. ಸೊ ಇದನ್ನು ಇವಾಗ ಫ್ಲೇಮ್ ಆಫ್ ಮಾಡಿ ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ ಒಂದು ಬೌಲ್ಗೆ. ರೆಡಿ ಆಗಿದೆ ನಮ್ಮ ಮೋಮೋಸ್ ಚಟ್ನಿ. ತುಂಬ ಟೇಸ್ಟಿ ಆ್ಯಂಡ್ ಖಾರವಾಗಿರುತ್ತೆ, ಸೇಮ್ ಸ್ಟ್ರೀಟ್ ಸ್ಟೈಲ್ನಲ್ಲಿ ಮಾಡೋ ಥರ. ಈಗ ಒಂದು 15 ಮಿನಿಟ್ಸ್ ಆಗಿದೆ. ಸೊ ಮೋಮೋಸ್ ರೆಡಿ ಆಗಿದೆ, ಸ್ಟೀಮ್ ಆಗಿದೆ, ನೋಡ್ಬೋದು ಕಲರ್ ಫುಲ್ ಟ್ರಾನ್ಸ್ಪರೆನ್ಸಿ ಆಗಿದೆ. ಸೊ ನಾನು ಎತ್ತಿ ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ ಒಂದೊಂದೇ ಆಗಿ. ಫೈನಲಿ ರೆಡಿ ಆಗಿದೆ ನಮ್ಮ ಮೋಮೋಸ್. ಈಗ ಮೋಮೋಸ್ ಸರ್ವಿಂಗ್ ಮಾಡ್ತಾ ಇದ್ದೀನಿ. ಮೋಮೋಸ್ ಸರ್ವಿಂಗ್ ಮಾಡೋದಕ್ಕೆ ನಾನಿಲ್ಲಿ ಮಯೋನೀಸ್ ಪ್ಲಸ್ ಮೋಮೋಸ್ ಚಟ್ನಿನ ಕೂಡ ಕೊಡ್ತಾ ಇದ್ದೀನಿ ಜೊತೆಗೆ. ತುಂಬ ರುಚಿಕರವಾಗಿರುವಂತಹ ಮೋಮೋಸ್ ರೆಡಿ ಆಗಿದೆ. ಈಸಿಯಾಗಿ ನೀವು ಕೂಡ ಮನೆಯಲ್ಲಿ ತಯಾರು ಮಾಡ್ಬೋದು, ಅಷ್ಟು ರುಚಿಯಾಗಿರುತ್ತೆ. ಮಕ್ಕಳು ಕೂಡ ತುಂಬ ಖುಷಿಯಿಂದ ಇಷ್ಟಪಟ್ಟು ತಿಂತಾರೆ. ಒಮ್ಮೆ ನೀವು ಟ್ರೈ ಮಾಡಿ ಮನೆಯಲ್ಲಿ, ಹಾಗೂ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೂ ನನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತವಾಗ್ಲೂ ಮರಿಬೇಡಿ. ಈ ಒಂದು ವಿಡಿಯೋಗೆ ಒಂದು ಲೈಕ್ ಹಾಗೂ ಶೇರ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ. ಆ್ಯಂಡ್ ಇದ್ರ ಟೇಸ್ಟ್ ಅಂತೂ ಅಮೇಝಿಂಗ್ ಆಗಿತ್ತು. ಸೊ ಹಾಗಾಗಿ ನನ್ನ ರೆಕಮೆಂಡೇಷನ್ ಪಕ್ಕಾ ನೀವು ಮನೆಯಲ್ಲಿ ಟ್ರೈ ಮಾಡಲೇಬೇಕು. ಸಿಗೋಣ ನನ್ನ ನೆಕ್ಸ್ಟ್ ವಿಡಿಯೋ.